ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ದೋಸೆ ಸಪ್ತಾಹದ ಇನ್ನೊಂದು ದಿನದ ದೋಸೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಿರಿಧಾನ್ಯಗಳು. ಈಗಂತೂ ಎಲ್ಲರ ಯಾವ ವೈದ್ಯರುಗಳ ಬಳಿ ಇರ್ಬೋದು, ನೀವು ಎಲ್ಲೇ ಹೋಗಿ ಸಿರಿಧಾನ್ಯ ಜಾಸ್ತಿ ಉಪಯೋಗಿಸಿ ಅಂತ ಹೇಳ್ತಾರೆ. ಹಾಗಾಗಿ ಆಗಾಗ ನಾನು ಸಿರಿಧಾನ್ಯಗಳನ್ನು ಉಪಯೋಗಿಸಿ ಕಿಚಡಿಗಳು, ಆಮೇಲೆ ದೋಸೆ ಎಲ್ಲರೂ ಮಾಡ್ತಾ ಇರ್ತೀನಿ. ಸರಿ, ನಿಮಗೂ ತೋರಿಸೋಣ. ಆರೋಗ್ಯಕ್ಕೆ ಸಹಾಯವಾಗುವಂತಹ, ಅಂದರೆ ಆರೋಗ್ಯವನ್ನು ಉತ್ತಮಪಡಿಸುವಂತಹ ತಿಂಡಿಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಯಾವತ್ತಿದ್ರೂ ಒಳ್ಳೆಯದೇ. ಹೊರಗಡೆ ಆಹಾರಕ್ಕಿಂತ ಮನೆಯ ಆಹಾರ ಒಳ್ಳೆಯದಲ್ವಾ? ಅದೇ ರೀತಿ ನಾನು ಸಿರಿಧಾನ್ಯಗಳನ್ನು ಉಪಯೋಗಿಸಿ ಇವತ್ತು ದೋಸೆಗೆ ರೆಡಿ ಮಾಡ್ತಾ ಇದ್ದೀನಿ. ಅದನ್ನು ನಿಮಗೂ ತೋರಿಸೋಣ. ದೋಸೆ ಸಪ್ತಾಹದ 5ನೇ ದಿನದ ಸಿರಿಧಾನ್ಯಗಳ ದೋಸೆ. ಅಕ್ಕಿಯನ್ನು ನಾವು ಬಳಸೋದೇ ಇಲ್ಲ ಇದರಲ್ಲಿ. ಉದ್ದಿನ ಬೇಳೆ ಜೊತೆ ನಾವು ಸಿರಿಧಾನ್ಯಗಳನ್ನು ಅಂದರೆ ಮಿಲೆಟ್ಸನ್ನು ಉಪಯೋಗಿಸಿ ದೋಸೆ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಅದಕ್ಕೆ ಕಾಯಿ ಚಟ್ನಿ ಜೊತೆ ತಿನ್ಬೋದು ದೋಸೆನ, ಅಥವಾ ಪಲ್ಯ, ಆಲೂಗಡ್ಡೆ, ಬಾಜಿ ಈ ಥರ ಏನು ಮಾಡಿಕೊಂಡು ನೀವು ತಿನ್ಬೋದು. ಚಟ್ನಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡೋಣ. ಪೇಪರ್ ದೋಸೆ ಥರ ಮಾಡ್ಬೋದು, ಸೆಟ್ ದೋಸೆ ಥರ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ನಿಮ್ಗೆ ತೋರಿಸೋಣ. ಇವತ್ತು ನಾನು ಅದನ್ನು ನೆನೆಸಿ, ಅದನ್ನು ಇನ್ಸ್ಟೆಂಟ್ ಅಂದರೆ ಇವತ್ತೇ ನೆನೆಸಿ ಈಗಲೇ ಮಾಡೋಕ್ಕಾಗಲ್ಲ. ಇವತ್ತು ನೆನೆಸಿ ರುಬ್ಬಿ ಇಟ್ಟು ನೀವು ನಾಳೆ ಬೆಳಗ್ಗೆ ತಿಂಡಿಗೆ ಮಾಡ್ಬೋದು. ನಾನು ಇವತ್ತು ನೆನೆಸಿ ರೆಡಿ ಮಾಡ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ತಿಂಡಿಗೋಸ್ಕರ ನಿಮಗೂ ತೋರಿಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಸಾಮಾನುಗಳು ಬೇಕು ಅಥವಾ ಯಾವ್ಯಾವ ಸಿರಿಧಾನ್ಯಗಳನ್ನು ನಾನು ಉಪಯೋಗಿಸ್ತೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಮೆಷರಿಂಗ್ ಕಪ್ಪಲ್ಲಿ ನಾನು ಅರ್ಧ ಕಪ್ಪು ಉದ್ದಿನಬೇಳೆ ತಗೊಂಡಿದ್ದೀನಿ. ಅರ್ಧ ಮೆಷರಿಂಗ್ ಕಪ್ಪಿನ ಇದರಲ್ಲಿ ಇದು 1 ಕಪ್, ಇದು ಹಾಗೆ ಇದು ಅರ್ಧ ಕಪ್ಪು ಉದ್ದಿನಬೇಳೆ ತಗೊಂಡಿದ್ದೀನಿ. ಅದರ 4ರಷ್ಟು ಸಿರಿಧಾನ್ಯಗಳನ್ನು ತಗೋತೀನಿ. ಅರ್ಧ ಕಪ್ಪಿನ ಉದ್ದಿನಬೇಳೆಗೆ 1 ಕಪ್ಪು ರಾಗಿ ತಗೊಂಡಿದ್ದೀನಿ. ಅಂದರೆ ಉದ್ದಿನಬೇಳೆಯ ಡಬಲ್ ರಾಗಿ ತಗೊಂಡಿದ್ದೀನಿ. ಇದೇ ಅರ್ಧ ಕಪ್ಪಿನ ಅಳತೆಯಲ್ಲೇ ನಾನಿದನ್ನು ನವಣೆ ತಗೊಂಡಿದ್ದೀನಿ. ನವಣೆ ಅಂದರೆ ಫಾಕ್ಸ್ಟೈಲ್ ಮಿಲೆಟ್ ಅಂತಾರೆ. ನವಣೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲ ನಿಮಗೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ತುಂಬ ಒಳ್ಳೆಯದು. ನವಣೆ ತಗೊಂಡಿದ್ದೀನಿ ಅರ್ಧ ಕಪ್ಪು. ಹಾಗೆ ಅರ್ಧ ಕಪ್ಪು ಅರ್ಕ ತಗೊಂಡಿದ್ದೀನಿ. ಅರ್ಕ ಅಂದರೆ ಕೋಡೋ ಮಿಲೆಟ್, ಅರ್ಕ ತಗೊಂಡಿದ್ದೀನಿ. ಇಲ್ಲ ನೀವು ಬರಗು, ನನ್ನ ಹತ್ರ ಬರಗು ಇತ್ತು, ಖಾಲಿಯಾಗಿದೆ, ಬರಗುನೂ ಹಾಕ್ಬೋದು. ಜೊತೆನಲ್ಲಿ ಬರಗುನೂ ಮಿಕ್ಸ್ ಮಾಡ್ಬೋದು. ಇಲ್ಲ ಅರ್ಕ ಬೇಡ ಅಂತ ನವಣೆ ಮತ್ತು ಬರಗನ್ನು ಮಿಕ್ಸ್ ಮಾಡ್ಬೋದು. ನನ್ನ ಹತ್ರ ಇವತ್ತು ಬರಗು ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಇದನ್ನಿಷ್ಟು ಮಿಕ್ಸ್ ಮಾಡಿ ನಿಮಗೆ ದೋಸೆ ಮಾಡೋದು ಹೇಗೆ ತೋರಿಸ್ತೀನಿ. ಇದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮೆಂತ್ಯ ಒಂಚೂರು ಹಾಕಿನೇ ನಾನು ನೆನೆಸ್ತೀನಿ. ಯಾಕಂದರೆ ಮೆಂತ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋ ಕಾರಣ ಜೊತೆಲಿ ಒಂಚೂರು ಮೆಂತ್ಯ ನೆನೆಸ್ತೀನಿ. ಒಟ್ಟಿಗೆ ನೆನೆಸ್ಬೋದು. ಆದರೆ ಈ ರಾಗಿಯಲ್ಲಿ ತುಂಬ ಕೊಳೆ ಇರೋ ಕಾರಣ ಮೊದಲು 2-3 ಸಲ ರಾಗಿನ ತೊಳ್ಕೊಂಡು ಆಮೇಲೆ ನೀವೆಲ್ಲವನ್ನ ಸೇರಿಸಿ ಮತ್ತೊಂದು 3-4 ಸಲ ತೊಳೆದು ನೆನೆಸಿ. ಯಾಕಂದರೆ ರಾಗಿಯಲ್ಲಿ ತುಂಬ ಕಸ ಇರುತ್ತೆ. ಹಾಗಾಗಿ ನಾನು ಸಪರೇಟ್ ಫಸ್ಟ್ ರಾಗಿಯನ್ನು ತೊಳ್ಕೊತೀನಿ. ಆಮೇಲೆ ಇದೆಲ್ಲ ಉದ್ದಿನಬೇಳೆ, ನವಣೆ ಹಾಗೂ ಅರ್ಕ ಸೇರಿಸಿ ಮೆಂತ್ಯ 1 ಚಮಚ ಮೆಂತ್ಯ ಅಷ್ಟೇ ಸೇರಿಸಿ ನಾನು ಜೊತೆಲಿ ನೆನೆಸಿ ಸಂಜೆ ನಾನು ಅದನ್ನು ರುಬ್ತೀನಿ. ಆಗ ನಿಮಗೆ ಮತ್ತೆ ಸಿಗ್ತೀನಿ. ಈಗ ಮಾಮೂಲಿ ತೊಳೆದು ನೆನೆಸ್ತೀನಿ. ನಾನು 5-6 ಸಲ ತೊಳೆದಿದ್ದೀನಿ. ರಾಗಿಯಲ್ಲಿ ತುಂಬ ಕೊಳೆ ಇರೋ ಕಾರಣ 5-6 ಸಲಕ್ಕಿಂತ ಜಾಸ್ತಿನೇ ತೊಳೆದು ಈಗ ನಾನು ನೆನೆಸಕ್ಕಿಟ್ಟು ಪ್ಲೇಟ್ ಮುಚ್ಚಿಟ್ಟು ಇಡ್ತಾ ಇದ್ದೀನಿ. 5 ಗಂಟೆಗಳ ಕಾಲ ಬಿಟ್ಟು ಆಮೇಲೆ ಅದನ್ನು ರುಬ್ಬೋಣ. ನೀವು ಗ್ರೈಂಡ್ರಿಗೂ ಹಾಕ್ಕೋಬೋದು, ಇಲ್ಲ ಮಿಕ್ಸಿನಲ್ಲೂ ರುಬ್ಬೋದು. ಇದ್ರ ಜೊತೆ ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ಸೇರಿಸಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ನಾನು ರುಬ್ಬುವಾಗ ಅವಲಕ್ಕಿ ಸೇರಿಸ್ತೀನಿ. ಸೇರಿಸಲೇಬೇಕು ಅಂತ ಏನೂ ಇಲ್ಲ, ಆದರೆ ಸ್ವಲ್ಪ ಅವಲಕ್ಕಿ ಸೇರಿಸಿದ್ರೆ ನಿಮಗೆ ದೋಸೆ ಚೆನ್ನಾಗಾಗುತ್ತೆ, ಇನ್ನೂ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ನಾನು ರುಬ್ಬುವಾಗ ನಿಮಗೆ ಮತ್ತೆ ಸಿಗ್ತೀನಿ. ಆದಮೇಲೆ ಉದ್ದಿನಬೇಳೆ ಅರ್ಧ ಕಪ್ಪು, ರಾಗಿ 1 ಕಪ್ಪು, ನವಣೆ ಹಾಗೂ ಅರ್ಕ ಅರ್ಧ ಕಪ್ಪು, ಇಷ್ಟನ್ನು ನಾನು, ಆಮೇಲೆ 1 ಚಮಚ ಮೆಂತ್ಯ, ಇಷ್ಟನ್ನು 5-6 ಗಂಟೆಗಳ ಕಾಲ ನೆನೆಸಿ ರೆಡಿ ಮಾಡಿದ್ದೀನಿ. ಈಗ ಇದನ್ನು ಮಿಕ್ಸಿನಲ್ಲಿ ರುಬ್ಬಿ ಇಟ್ಟರೆ ನಾಳೆ ಬೆಳಗ್ಗೆ ಅದು ಹುಳಿ ಬಂದು ದೋಸೆ ಮಾಡೋಕ್ಕೆ ಚೆನ್ನಾಗಾಗತ್ತೆ. ಈಗ ರುಬ್ಬೋಣ ಅಂತ ಬಂದಿದ್ದೀನಿ. ನಿಮಗೆ ರುಬ್ಬಿದ ಮೇಲೆ ಅದು ಹೇಗಾಗತ್ತೆ ಅಂತ ತೋರಿಸ್ತೀನಿ. ಹಿಟ್ಟು ಯಾವ ಹದದಲ್ಲಿರುತ್ತೆ ಅಂತ. ಜೊತೆಯಲ್ಲಿ ನಾನಿಷ್ಟು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನು ಒಂಚೂರು ನೀರು ಹಾಕಿ ವಾಶ್ ಮಾಡಿಕೊಂಡು ನಾನು ಇದರ ಜೊತೆಯಲ್ಲಿ ರುಬ್ತೀನಿ.
ನಾನು ಒಂದು ಸ್ವಲ್ಪ ಅವಲಕ್ಕಿನ ತೊಳ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಹಿಟ್ಟು. ನೋಡಿ, ನುಣ್ಣಗೆ, ತುಂಬ ನುಣ್ಣಗಾಗಿದೆ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ ಆದ್ಮೇಲೆ ಹಿಟ್ಟು ರೆಡಿಯಾಗಿದೆ. ಇದು ನಾಳೆ ಬೆಳಗ್ಗೆ ತನಕ ಹುಳಿ ಬರಕ್ಕೆ ಬಿಡೋಣ. ನಾಳೆ ಬೆಳಗ್ಗೆ ನಾನೇನು ಉಪ್ಪು ಸೇರಿಸಿಲ್ಲ ಇದಕ್ಕೆ, ನಾನು ಬೆಳಗ್ಗೆನೇ ಉಪ್ಪು ಸೇರಿಸ್ಕೊತೀನಿ. ನೀವು ಬೇಕಾದ್ರೆ ಈಗ ಸೇರಿಸಿ ಇಟ್ಟರು ಏನು ತೊಂದರೆ ಏನಿಲ್ಲ. ಕೆಲವರು ಸಾಯಂಕಾಲನೇ ರುಬ್ಬಿದ ತಕ್ಷಣ ಸೇರಿಸ್ತಾರೆ, ಕೆಲವರು ನೆಕ್ಸ್ಟ್ ಮಾಡೋವಾಗ ಸೇರಿಸ್ಕೊತಾರೆ. ನನಗದು ರೂಢಿಯಾಗಿ ಹೋಗಿದೆ, ಮಾಡೋವಾಗನೇ ಸೇರಿಸ್ಕೊಂಡು. ಹಾಗಾಗಿ ನಾನು ಇವತ್ತು ಹಾಕಕ್ಕೆ ಹೋಗಲ್ಲ, ನಾಳೆ ಬೆಳಗ್ಗೆ ಮಾಡೋವಾಗ ಹಾಕ್ತೀನಿ. ಹಾಗೆ ನಾಳೆ ಬೆಳಿಗ್ಗೆ ನಿಮಗೆ ಸಿಗ್ತೀನಿ. ತುಂಬ ರುಚಿಕರ, ಆರೋಗ್ಯಕರ, ಎಲ್ಲಕ್ಕಿಂತ ಮೇಲಾಗಿ ಆರೋಗ್ಯಕರ. ನಿಮಗೆ ಅಕ್ಕಿಯ ಬಳಕೆನೇ ಇಲ್ಲದೇ ಇರೋ ಕಾರಣ ಡಯಾಬಿಟಿಕ್ ಪೇಷಂಟ್ಗಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಆದಷ್ಟು ಅಕ್ಕಿಯನ್ನು ಕಡಿಮೆ ಸೇವಿಸಿ ಅಂತಾರೆ. ನಿಮಗೆ ಈ ದೋಸೆ ಮಾಡಿಕೊಂಡಾಗ ಅಕ್ಕಿ ದೇಹಕ್ಕೆ ಹೋಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನಾಳೆ ಬೆಳಗ್ಗೆ ನಿಮಗೆ ದೋಸೆ ಮಾಡ್ತಾ ಸಿಗ್ತೀನಿ. ನಿನ್ನೆ ನಾವು ರುಬ್ಬಿ ಇಟ್ಟಿರುವಂತಹ ಮಿಲೆಟ್ ದೋಸೆ ಹಿಟ್ಟು, ಮಿಲೆಟ್ಗಳನ್ನು ಸೇರಿಸಿ, ಉದ್ದಿನಬೇಳೆ ಜೊತೆ ಮಿಲೆಟ್ಗಳನ್ನು ಸೇರಿಸಿ, ನವಣೆ, ಅರ್ಕ, ರಾಗಿ, ಉದ್ದಿನಬೇಳೆ ಸೇರಿಸಿ ರುಬ್ಬಿರುವಂತಹ ಹಿಟ್ಟು ಹೇಗಾಗಿದೆ ನೋಡೋಣ. ಇನ್ನೇನು ತಿಂಡಿ ಸಮಯ, ರೆಡಿ ಮಾಡೋಣ ತಿಂಡಿಗೆ. ನೋಡಿ ಹಿಟ್ಟು, ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ನೋಡಿ ನೋಡಿ ಹೇಗಿದೆ ನೋಡಿ ಹಿಟ್ಟು. ನೋಡಿ ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಇದಕ್ಕೆ ಉಪ್ಪು ಸೇರಿಸಿರಲಿಲ್ಲ ನಾನು ನಿನ್ನೆ, ಈಗ ಉಪ್ಪು ಸೇರಿಸ್ತೀನಿ. ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು, ತುಂಬ ಬೇಡ. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ನಾನು ದೋಸೆಗೆ ಇವತ್ತು ಟೊಮೆಟೊ ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ದೋಸೆ ಮಾಡೋ ಮೊದಲು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನಾನು ಈರುಳ್ಳಿ 2 ಮೀಡಿಯಮ್ ಸೈಜದ್ದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂಚೂರು ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟು ಇಟ್ಕೊಂಡಿದ್ದೀನಿ. ನಾನು ಈಗ ಗ್ಯಾಸಲ್ಲಿ ಇವೆಲ್ಲವುಗಳನ್ನು ಸೇರಿ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿನಲ್ಲಿ ರುಬ್ಕೋತೀನಿ. ತೆಂಗಿನಕಾಯಿ ಹಾಕಲ್ಲ ಇದಕ್ಕೆ. ಬೇಕಂದರೆ ನೀವು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕಿಲ್ಲ ಅಂದರೂ ನಡೆಯುತ್ತೆ. ನಾನೇ ನಿಮಗೆ ಚಟ್ನಿ ಮಾಡೋದನ್ನೇನು ತೋರಿಸಲ್ಲ. ಬಾಣಲಿಯಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಆಗ್ತಾ ಬರೋವಾಗ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಜೊತೆಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ್ಕೊಂಡು, ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ತುಂಬ ಚಿಕ್ಕ ಸೈಜಲ್ಲಿ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ಟೊಮೆಟೊಗಳು ಫಾರಮ್ ಟೊಮೆಟೊ ಹುಳಿ ಇರಲ್ಲ. ಇವೆಲ್ಲವುಗಳನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿದರೆ ನಿಮಗೆ ಚಟ್ನಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನಾನಿವತ್ತು ಈ ಮಿಲೆಟ್ ದೋಸೆಗೆ ಟೊಮೆಟೊ ಈರುಳ್ಳಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಮಾಡ್ಕೊಂಡು ತೋರಿಸ್ತೀನಿ, ದೋಸೆ ಮಾಡ್ತಾ ನಿಮ್ಗೆ ತೋರಿಸ್ತೀನಿ. ಚಟ್ನಿ, ಟೊಮೆಟೊ ಈರುಳ್ಳಿ ಚಟ್ನಿ ರೆಡಿಯಾಗಿದೆ. ಈಗ ದೋಸೆ ಹಿಟ್ಟನ್ನು ಅದನ್ನು ಮಾಡ್ಕೊಂಡಾಯಿತು. ಈಗ ನಾವು ದೋಸೆ ಮಾಡೋಕ್ಕೆ ಶುರು ಮಾಡೋಣ. ಗ್ಯಾಸ್ ಹಚ್ತಾ ಇದ್ದೀನಿ. ತವ ಬಿಸಿ ಆದಮೇಲೆ ನಾವು ದೋಸೆ ಮಾಡೋಕ್ಕೆ ಶುರು ಮಾಡೋಣ. ಈ ಮಿಲೆಟ್ ದೋಸೆ ಹಿಟ್ಟನ್ನು ನೀವು ಸೆಟ್ ದೋಸೆ ಥರನೂ ಮಾಡ್ಕೋಬೋದು ಅಥವಾ ಪೇಪರ್ ದೋಸೆ ಥರನೂ ಮಾಡ್ಕೋಬೋದು. ನಿಮ್ಗೆ ಯಾವ್ಯಾವ್ದು ಇಷ್ಟ ಆ ಥರ ಮಾಡ್ಕೋಬೋದು. ತವಕ್ಕೆ ಒಂಚೂರು ಎಣ್ಣೆ ಹಚ್ಕೊಳ್ಳೋಣ, ಯಾಕಂದರೆ ದೋಸೆ ನೀಟಾಗಿ ಬರಲಿ ಅಂತ. ನಾನೀಗ ಬಿಸಿಯಾಗಿದೆ ತವ, ದೋಸೆ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡೋಕ್ಕೆ ಬರುತ್ತೆ. ಅಕ್ಕಿನ ನಾವು ಮುಟ್ಸೇ ಇಲ್ಲ ಈ ದೋಸೆಗೆ. ನೀವು ಎಣ್ಣೆನೂ ಹಾಕ್ಕೋಬೋದು, ಬೆಣ್ಣೆನೂ ಹಾಕ್ಕೋಬೋದು, ತುಪ್ಪನೂ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ. ನಿಮಗೆ ಯಾವ ಥರ
ಪೇಪರ್ ಥರನೂ ಮಾಡ್ಕೋಬೋದು, ಅಷ್ಟು ಕ್ರಿಸ್ಪಿಯಾಗಿ ಪೇಪರ್ ಥರ ಮಾಡ್ಕೋಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾಕಂದರೆ ಡಯಾಬಿಟಿಕ್ ಪೇಷಂಟ್ಗಳಿಗಂತೂ ನಾವು ಅಕ್ಕಿ ಬಳಸೋದೇ ಇಲ್ಲ. ಇದನ್ನು ಎಲ್ಲ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು ಅವರು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಸೆಟ್ ದೋಸೆ ಥರ ಮಾಡೋಣ. ತುಂಬ ಸ್ಪ್ರೆಡ್ ಮಾಡಲ್ಲ, ಸ್ವಲ್ಪ ಚಿಕ್ಕದಾಗಿ ದಪ್ಪಾಗಿ ಮಾಡೋಣ. ನೋಡಿ ಎಷ್ಟು ತೂತಾಗಿ ಹೇಗೆ ಬರ್ತಾ ಇದೆ ಅಂತ. ಸ್ಪಾಂಜ್ ಥರ ಇರುತ್ತೆ ದೋಸೆ. ಸ್ಪಾಂಜ್ ಥರ ಸೆಟ್ ದೋಸೆ ರೆಡಿ ಆಯಿತು. ನೋಡಿ ಹೇಗಿದೆ ಅಂತ. ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋ ಕ್ರಿಸ್ಪಿಯಾಗಿರೋ ದೋಸೆ ರೆಡಿ ಆಗ್ತಾ ಇದೆ. ಚಟ್ನಿ ಹಾಗೂ ಜೋನಿ ಬೆಲ್ಲದ ಜೊತೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸುಶಾಂತಿಗೆ ಚಟ್ನಿ ಬೇಡವಂತೆ, ಬರೀ ಜೋನಿ ಬೆಲ್ಲ. ಅವನಿಗೆ ಬರೀ ಜೋನಿ ಬೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ನವಣೆ, ಅರ್ಕ, ರಾಗಿ ದೋಸೆ, ಮಿಲೆಟ್ ದೋಸೆ. ಏನೆಲ್ಲ ಹಾಕಿರೋದಕ್ಕೆ? ರಾಗಿ, ನವಣೆ, ಅರ್ಕ ಹಾಕಿ ಮಾಡಿರುವಂತಹ ದೋಸೆ. ಅಮ್ಮ ಸುಶಾಂತ್ ಇಬ್ಬರು ತಿಂಡಿ ತಿಂತಾ ಇದ್ದಾರೆ. ನಾವು ತಿನ್ನೋದೀಗ. ಅಮ್ಮ ದೋಸೆ ಹೇಗಿದೆ? ಅಮ್ಮನೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಚಟ್ನಿ ಮತ್ತು ಟೊಮೆಟೊ ಈರುಳ್ಳಿ ಚಟ್ನಿ ಹಾಗೂ ಜೋನಿ ಬೆಲ್ಲದ ಜೊತೆ ತಿಂತಾ ಇದ್ದೀವಿ. ನೀವು ಮಾಡ್ಕೊಳ್ಳಿ, ತುಂಬ ಆರೋಗ್ಯಕರ ದೋಸೆ. ಡಯಾಬಿಟಿಕ್ ಪೇಷಂಟ್ಗಳಿಗೆ ಅಂದರೆ ಸಕ್ಕರೆ ಕಾಯಿಲೆ ಇರುವವರಿಗೆ ಹೇಳಿ ಮಾಡಿಸಿರೋ ದೋಸೆ. ನಾವು ಅದರಲ್ಲಿ ಅಕ್ಕಿ ಬಳಸೋದೇ ಇಲ್ಲ. ಹಾಗಾಗಿ ಮಿಲೆಟ್ಸ್, ಸಿರಿಧಾನ್ಯಗಳಂತೂ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಸಿರಿಧಾನ್ಯಗಳನ್ನು ಬಳಸಿ ಮಾಡಿರುವಂತಹ ದೋಸೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.